ವೀಕ್ಷಕರೇ, ನಾನು ಆಗಲೇ ಹೇಳಿದ ಹಾಗೆ ನಾವು ಕಳೆದ ಒಂದು ವಾರದಿಂದ ಅಥವಾ 10 ದಿನದಿಂದಲೂ ಮೇಲಿಂದ ಮೇಲೆ ಹೇಳ್ತಾ ಬಂದಿದ್ದೆವು. ಏನಪ್ಪ ಅಂತಂದರೆ, ರೋಮಿಯೋ ಗಣೇಶನ ಮತ್ತೊಂದು ಪುನರ್ಜನ್ಮಕ್ಕೆ ನಾಂದಿ ಹಾಡ್ತದೆ ಅಂತ. ಯಾಕೆಂತಂದರೆ ರೋಮಿಯೋದ ಹಾಡಿರ್ಬೋದು, ರೋಮಿಯೋದ ಪ್ರಚಾರ ಇರ್ಬೋದು, ಅಥವಾ ಅಲ್ಲಲ್ಲಿ ಕಾಣಿಸ್ಕೊಂಡಂಥ ಇಡೀ ರೋಮಿಯೋದ ವರ್ಕಿಂಗ್ ಒಂದು ಅಟ್ಮಾಸ್ಫಿಯರ್ ಅಂತ ಏನು ಹೇಳ್ತೇವೆ, ಅದು ತುಂಬ ಈ ಥರದ ಆಸಕ್ತಿಗಳನ್ನು ಹುಟ್ಟಿಸಿತು. ಅದರ ಹಿನ್ನೆಲೆಯಲ್ಲಿ ನೋಡಿದಾಗ ಶುಕ್ರವಾರ ಅದು ಬಿಡುಗಡೆ ಆದದ್ದು, ಅಂದರೆ ಇವತ್ತು ಬಹಳ ಅದ್ಧೂರಿಯಾದಂಥ ಒಂದು ಓಪನಿಂಗನ್ನು ಅದು ತಗೊಂಡಿದೆ. ಈ ಸಿನಿಮಾದ ನಿರ್ದೇಶಕರು PC ಶೇಖರ್ ಬಹಳ ಸಿನಿಮಾವನ್ನೇ ಉಸಿರಾಡುವಂಥ ಮನುಷ್ಯ. ಮತ್ತೆ ಗಣೇಶ್ ಮೊದಲ ಬಾರಿಗೆ ಇತ್ತೀಚಿನ ಸಿನಿಮಾಗಳ ಎಲ್ಲ ಒಂದು ಎರ್ರಾಬಿರ್ರಿತನ, ಸೋಲು, ಬೇರೆ ಬೇರೆ ಕಾರಣಗಳಿಂದ ಗೊಂದಲದಲ್ಲಿ ನಿಂತ ಹೊತ್ತಿನಲ್ಲಿ ಮತ್ತೆ ಮುಂಗಾರು ಮಳೆಯ ಗಣೇಶನಾಗಿ, ಚೆಲ್ಲಾಟದ ಗಣೇಶನಾಗಿ ಅಥವಾ ಹುಡುಗಾಟದ ಗಣೇಶನಾಗಿ ಈ ಥರದ ಎಲ್ಲ ಒಂದು ಆಸೆಗಳನ್ನು ಅದು ಕೆದರಿಸುವುದಷ್ಟೇ ಅಲ್ಲ, ಇವತ್ತು ಅದನ್ನು ಸ್ಥಾಪಿಸಿದೆ. ಜನರು ಅದನ್ನು ಖುಷಿಪಟ್ಟಿದ್ದಾರೆ. ಸಿನಿಮಾ ಗೆಲುವಿನ ಎಲ್ಲ ಲಕ್ಷಣಗಳನ್ನು ಪ್ರಥಮ ಹೆಜ್ಜೆಯಲ್ಲೇ ಸಾಬೀತುಪಡಿಸಿದೆ. ಆ ಹೊತ್ತಿನಲ್ಲಿ ನಾವು ನಿರ್ದೇಶಕ ಶೇಖರ್ ಅವರ ಸಂತೋಷ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಕರೆದಾಗ ಅತ್ಯಂತ ಪ್ರೀತಿಯಿಂದ ಅವರು ನಮ್ಮೊಟ್ಟಿಗೆ ಇಲ್ಲಿ ಬಂದಿದ್ದಾರೆ. ಯುವಕ ನಿರ್ದೇಶಕನೂ ಹೌದು, ನಿರ್ಮಾಪಕನೂ ಹೌದು. ಹುಟ್ಟಿ ಬೆಳೆದದ್ದೆಲ್ಲ ಕನ್ನಡದಲ್ಲಿ, ತಾಯಿ ಬೇರಿರುವುದು ತಮಿಳುನಾಡಿನಲ್ಲಿ, ಆದರೆ ಕನ್ನಡವನ್ನೇ ಮಾತಾಡ್ತಾರೆ, ಕನ್ನಡವನ್ನೇ ಉಸಿರಾಡ್ತಾರೆ. ಕನ್ನಡದ ಸಿನಿಮಾದ ಮೂಲಕ ಬೆಳೆಬೇಕು ಅನ್ನೋದು ಈ ಯುವಕನ ಆಸೆ. ನಾವೆಲ್ಲರ ಪ್ರೀತಿಯಿಂದ ಶುಭಾಶಯವನ್ನು ಹೇಳ್ತಾ ನಿಮ್ಮನ್ನು ಅತ್ಯಂತ ವಿನಯದಿಂದ ಸ್ವಾಗತಿಸ್ತಾ ಇದ್ದಾರೆ. ಹೇಳಿ ಸರ್, ಇವತ್ತಿನ ಪ್ರತಿಕ್ರಿಯೆ ಹೇಗೆ? ತುಂಬ ಸಂತೋಷವಾಗ್ತಿದೆ. ಬಿಕಾಸ್ ಫಾರ್ ಎನಿ ಡೈರೆಕ್ಟರ್ ಏನೇ ಸಿನಿಮಾ ಮಾಡಿದ್ರು ಜನ ಬಂದು ನೋಡಿ ಮೆಚ್ಚಿದ್ರೇ ಅದು ಸಂತೋಷ ಕೊಡುತ್ತೆ. ಸೊ ಅದರಲ್ಲಿ ಇವತ್ತು ನಮ್ಮ ಸಿನಿಮಾ ಯಶಸ್ವಿ ಕಾಣಿರೋದು ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಈ ಸಿನಿಮಾದ ಆರಂಭದ ದಿನಗಳಿಂದಲೇ ನಿಮಗೆ ಈ ವಿಶ್ವಾಸ ಇತ್ತ? ಖಂಡಿತವಾಗ್ಲೂ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ನಾವು ಮುಂದೆ ಹೋಗೋಕ್ಕೆ ಆಗಲ್ಲ. ಅದು ಸಿನಿಮಾದಲ್ಲಿ ನಮ್ಮೊಳಗಡೆ ಒಂದು ಕಾನ್ಫಿಡೆನ್ಸ್ ಇರಬೇಕು ಖಂಡಿತವಾಗ್ಲೂ. ಅದು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಇರಲೇಬೇಕು. ಆ ಕಾನ್ಫಿಡೆನ್ಸ್ ಇದ್ರೇ ನಾವೇನು ಇಮ್ಯಾಜಿನ್ ಮಾಡ್ತೀವಿ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಅಚೀವ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ತಮಿಳುನಾಡಿನಲ್ಲಿ ಸಿನಿಮಾ ಒಂದು ಜೀವನದ ಒಂದು ಭಾಗ. ಅದು ಸಿನಿಮಾ ಸಂವಿಧಾನ ಜೀವನದ ಸಂವಿಧಾನವೂ ಹೌದು. ನೀವು ಆ ಮೂಲದಿಂದ ಬಂದಿರೋದ್ರಿಂದಲೇ ನಿಮಗೆ ಸಿನಿಮಾದ ಬಗ್ಗೆ ಇಷ್ಟು ಗಟ್ಟಿತನ, ತಾಂತ್ರಿಕ ಕೌಶಲ್ಯ ಅಥವಾ ಸಿನಿಮಾದ ಬಗ್ಗೆ ಒಂದು ಪ್ರಭುತ್ವತೆ ಎಲ್ಲ ಬರ್ಲಿಕ್ಕೆ ಕಾರಣವ ಅಥವಾ ಇನ್ನೇನಾದರೂ? ಇಲ್ಲ, ಆ್ಯಕ್ಚುಲಿ ಸಿನಿಮಾ ಬ್ಯಾಕ್ಗ್ರೌಂಡ್ ಅಂತ ನಮ್ಮ ಭಾವ ಬಂದ್ಬಿಟ್ಟು ಆ್ಯಕ್ಟರ್ ಆ್ಯಕ್ಚುಲಿ. ಸೊ ನಾನು ಒಂದು 2 ಶೂಟಿಂಗ್ ನೋಡಿದೆ. ಅದಕ್ಕೆ ಮುಂಚೆವರೆಗೂ ನನಗೆ ಸಿನಿಮಾದೊಳಗಡೆ ಬರಬೇಕು ಅನ್ನೋದೆಲ್ಲ ಆಸೆ ಇಲ್ಲ. ಬಟ್ ಮ್ಯೂಸಿಕ್ ಕೀಬೋರ್ಡ್ ಫಸ್ಟ್ ಗ್ರೇಡ್ ಎಲ್ಲ ಸಾಫ್ಟ್ವೇರ್. ಹೌದೌದು. ಜಸ್ಟ್ ಒಂದು 2 ಶೂಟಿಂಗ್ ನೋಡಿದೆ. ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಕತೆ ಬರೆದೆ. ಅದರಲ್ಲಿ ರಿವರ್ಸ್ ಫಾರ್ಮ್ಯಾಟು, ಲೈಕ್ ಒಂದು ಕತೆ ಅಂದರೆ ಒಂದು ಡೈಲಾಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಕ್ರೀನ್ ಪ್ಲೇ ರೈಟಿಂಗ್ ಆ್ಯಂಡ್ ಒಂದು ಸೈಲೆಂಟ್ ಫಿಲ್ಮ್ ಮಾಡೋಣ ಅಂತ ಹೇಳಿ ಡೈಲಾಗೇ ಇಲ್ಲ ಸಿನಿಮಾದಲ್ಲಿ. ಆ್ಯಂಡ್ ಒಂದು ಲೈಟ್ ಚೆನ್ನಾಗಿದ್ರೇ ಒಂದು ವಿಜುವಲ್ ಆಗಿ ಚೆನ್ನಾಗಿ ಬರುತ್ತೆ. ಒಂದು ಡಾರ್ಕ್ ಲೈಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರ್ಬೋದು. ಆ್ಯಂಡ್ ಒಬ್ಬ ಹೀರೋ ಅನ್ನೋರು ತುಂಬ ಚೆನ್ನಾಗಿರಬೇಕು ಅನ್ನೋದೆಲ್ಲ ಒಂದು ಇದೆ. ಆವಾಗಲೇ ಜನ ನೋಡ್ತಾರೆ. ಒಬ್ಬ ವೂಂಡಾಗಿ ಫುಲ್ ಬ್ಯಾಂಡೇಜ್ ಕಟ್ಟಿ ಗೋರ್ವಾಗಿರೋ ಒಂದು ಕ್ಯಾರೆಕ್ಟರ್ ಆಗಿದ್ರೆ ಹೆಂಗಿರ್ಬೋದು. ಸೊ ಈ ಥರ ಏನೇನು ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೋ ಅದರ ರಿವರ್ಸ್ ಫಾರ್ಮೆಟ್ ಆ ಸಿನಿಮಾ, ಅಥವಾ ಸಿನಿಮಾದ ಯಾವುದು ಡ್ರಾಬ್ಯಾಕ್ ಅಂತ ಭಾವಿಸ್ತಾರ ಅದನ್ನ ಇಟ್ಕೊಂಡು ಒಂದು 9 minutes ಶಾರ್ಟ್ ಫಿಲ್ಮ್ ಮಾಡಿದೆ. ಸೊ ಅದು ನನಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲೆಲ್ಲ ತುಂಬ ಚೆನ್ನಾಗಿ ನಿಮ್ಮ ಸಿನಿಮಾದ ಇಮ್ಯಾಜಿನೇಷನ್ ಏನು ಅನ್ನೋದನ್ನು ಅದು ತೋರಿಸಿದೆ ಬಹುಶಃ. ಟ್ರೈ. ಸೊ ಅದು ಚೆನ್ನಾಗಾದಾಗ ಕಾನ್ಫಿಡೆನ್ಸಲ್ಲಿ ನಾನು ಯಾರ ಹತ್ರನೂ ಕೆಲಸ ಮಾಡಿಲ್ಲ. ಡೈರೆಕ್ಟಾಗಿ ಹಂಗೆ ತಮಿಳಲ್ಲಿ ಒಂದು ಸಿನಿಮಾ ಮಾಡಿದೆ. ಕಮರ್ಷಿಯಲ್ ಸಕ್ಸಸ್ ಅಂತಿಲ್ಲ, ಬಟ್ ಆಲ್ ದ ಟಾಪ್ ಸ್ಟಾರ್ಸ್ ಆಫ್ ತಮಿಳ್ ಇಂಡಸ್ಟ್ರಿ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿ. ಇನ್ಫ್ಯಾಕ್ಟ್ ಸ್ಟೇಟ್ ಅವಾರ್ಡ್ ಸಿಕ್ತು ಬೆಸ್ಟ್ ಮೂವಿ ಆಫ್ ದ ಇಯರ್ ಡ್ಯೂರಿಂಗ್ ಚಂದ್ರಮುಖಿ, ವೇಟೆಯಾಡು ವಿಲಿಯಡ್. ಅದರಲ್ಲಿ ಹೈಯೆಸ್ಟ್ ಅವಾರ್ಡ್ ನಮಗೆ ಸಿಕ್ಕಿದೆ. ವೆರಿ ಗುಡ್, ವೆರಿ ಗುಡ್. ಸೊ ನೆಕ್ಸ್ಟು ಕನ್ನಡದಲ್ಲಿ ಮಾಡೋಣ ಅಂತ ಹೇಳಿ ನಾಯಕ ಮಾಡಿದ್ವಿ. ನಾಯಕ ಇಸ್ ಅ ಸ್ಟ್ರೇಂಜ್ ಜಾನರ್ ಆ್ಯಕ್ಚುಲಿ. ಒಂದು ಸಿನಿಮಾದ ಒಂದು ಬೇರೆ ಸ್ಟೈಲಲ್ಲಿ ಟ್ರೈ ಮಾಡಬೇಕು. ರೆಗ್ಯುಲರ್ ಲವ್ ಸ್ಟೋರೀಸ್ ಅದೆಲ್ಲ ಬಿಟ್ಟು ಒಂದು ಹಾರ್ಡ್ ಕೋರ್ ಸಿನಿಮಾ ಮಾಡಿದ್ರೆ ಹೆಂಗಿರ್ಬೋದು ಅಂತ ಹೇಳಿ ಟ್ರೈ ಮಾಡಿದ್ದು. ಕಮರ್ಷಿಯಲ್ ಸಕ್ಸಸ್ ಅಲ್ಲ, ಬಟ್ ಸಿನಿಮಾ ಸರ್ಕಲಲ್ಲಿ ನನಗೆಲ್ಲ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನಾಯಕದಿಂದಾನೇ ನಾನೀಗ ರೋಮಿಯೋ ಮಾಡೋಕ್ಕಾಯಿತು ಅಂತ ಶ್ಯೂರಾಗಿ ಹೇಳ್ಬೋದು. ನೀವು ಗಣೇಶನನ್ನು ಆಯ್ದುಕೊಳ್ಳುವ ಹೊತ್ತಿನಲ್ಲಿ ಗಣೇಶ್ ಒಬ್ಬ ಪ್ರತಿಭಾವಂತ, ಗಣೇಶ ರೂಪವಂತ, ಗಣೇಶನಿಗೆ ಅವನದೇ ಆದಂಥ ಕೆಲವು ಯಾರಲ್ಲೂ ಇಲ್ಲದೇ ಇದ್ದಂಥ ಕ್ವಾಲಿಟೀಸ್ ಇದೆ. ಆದರೆ ಇತ್ತೀಚಿನ ಕೆಲವು ಗೊಂದಲಗಳು, ಆಯ್ಕೆಗಳು, ಏನೇನೋ ಕಾರಣಗಳಿಂದ ಅವನು
ಸಿಗಬೇಕಾದ ಸಕ್ಸಸ್ ಸಿಗದೇನೆ ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ನಿರಾಶೆಗೊಳಿಸ್ತಾ ಇದ್ದ. ಆ ಹೊತ್ತಿನಲ್ಲಿ ನೀವು ರೋಮಿಯೋವನ್ನ ಮಾಡುವ ನಿರ್ಧಾರ ತಗೊಂಡ್ರಿ, ಆಯ್ಕೆ ಮಾಡಿದ್ರಿ. ಗಣೇಶನಲ್ಲಿ ಏನನ್ನ ಕಂಡ್ರಿ? ಆ್ಯಕ್ಚುಲಿ ಗಣೇಶ್ ಅವ್ರನ್ನ ಈಗ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದೆಲ್ಲ ನಾನು ಯಾವುದು ಕ್ಯಾಲ್ಕುಲೇಟ್ ಮಾಡಿಲ್ಲ. 2006 ನನಗೆ ಸ್ಟೇಟ್ ಅವಾರ್ಡ್ ಸಿಕ್ತು ತಮಿಳ್ನಾಡಲ್ಲಿ. ಆ ಟೈಮಲ್ಲಿ ಮುಂಗಾರು ಮಲೆ ರಿಲೀಸ್ ಆಗಿತ್ತು. ನಾನು ಮುಂಗಾರು ಮಲೆ ನೋಡಿದಾಗ ಇನ್ಸ್ಪಿರೇಷನ್ ಟು ಯಾವ ಲೆವೆಲ್ ಅಂದರೆ ಟು ದ ಕೋರ್ ಆದೆ. ಆ್ಯಕ್ಚುಲಿ ಕೋರ್ ಆಗಿ ಒಂದು ಸಿನಿಮಾ ಗ್ಯಾರಂಟಿ ಮಾಡಬೇಕು, ಅದರಲ್ಲಿ ಗಣೇಶರೇ ಇರಬೇಕು ಅಂತ ಡಿಸೈಡ್ ಮಾಡಿ ಒಂದು ಸ್ಪಾಂಟೇನಿಯಸ್ ಆಗಿ ಬಂದ ಕತೆ ಅಂತ ಹೇಳ್ಬೋದು ರೋಮಿಯೋ. ಸೊ ಇದು 2006 ನಾನು ಮಾಡಿದ್ದು. ಈಗ 2012 ಅದು ವರ್ಕ್ ಆಗಿರೋ 6 years ಅದರ ಹಿಂದೆ ಒಂದು ಇದಿದೆ, ಶ್ರಮ ಇದೆ. ಬಟ್ ಗಣೇಶ್ ಸರ್ ಅವರ ಮಾರ್ಕೆಟ್ ಆ ಥರ ನಾನು ಏನು ಯೋಚನೆ ಮಾಡಿಲ್ಲ. ಅವ್ರು ಇರಬೇಕು, ಅವ್ರು ಮಾಡಬೇಕು. ಸೊ ನಾನು ಈ ಸ್ಕ್ರೀನ್ ಪ್ಲೇ ರೈಟಿಂಗ್ ಒಂದು 1.5 years ಮುಂಚೆ 100% ಬೇಸಿಕ್ ಮಾಡಿಟ್ಟಿದೆ. ಬಟ್ 100% ಮಾಡೋಕ್ಕೆ ಮುಂಚೆ ಅವರ ಹಿಂದಿನ ಒಂದು 17 ಸಿನಿಮಾನ ಒಂದು ವಾಚ್ ಮಾಡಿ ಅನಲೈಸ್ ಮಾಡಿ ಅದರಲ್ಲಿ ಏನೇನಿಲ್ವೋ ಅದೆಲ್ಲ ಈ ಸಿನಿಮಾ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಏನಂದರೆ ಒಂದು ಡ್ಯಾನ್ಸಿಂಗ್ ಸ್ಟೈಲ್, ಫಾರ್ ಎಕ್ಸಾಂಪಲ್ ಅದರಲ್ಲಿ ಯಾವಾಗಲೂ ಸ್ಮೂತ್ ಆಗಿ ಒಂದು ಇದಾಗಿ ರೊಮ್ಯಾಂಟಿಕ್ ಆಗಿ ಮಾತ್ರ ಇತ್ತು. ಇದರಲ್ಲಿ ಒಂದು ಹಾರ್ಡ್ ಕೋರ್ ಡ್ಯಾನ್ಸ್ ಆಡಿದ್ರೆ ಹೆಂಗಿರ್ಬೋದು, ಒಂದು ಓಪನಿಂಗ್ ಸಾಂಗ್ ಅಂದರೆ ಒಂದು ಫುಲ್ ಫಾಸ್ಟ್ ಫುಲ್ ಟೆಂಪೋನಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿ. ಸೊ ಡ್ಯಾನ್ಸಿಂಗ್ ಸ್ಟೈಲ್ ಒಂದು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಟೈಮ್ ಆ್ಯಂಡ್ ಆ್ಯಕ್ಟಿಂಗ್ ಸ್ಕಿಲ್. ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಡೈಲಾಗ್ ಇದ್ದಾಗ ಜನರಲಿ ತುಂಬ ಎಮೋಟ್ ಮಾಡ್ಬೋದು ವಿಷಯನ, ಬಟ್ ಡೈಲಾಗ್ ಇಲ್ಲದೆ ಒಂದು ಬ್ಲ್ಯಾಂಕ್ ಶಾರ್ಟಲ್ಲಿ ಎಮೋಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಇದರಲ್ಲಿ ಒಂದು 60 seconds ಒಂದು ಶಾರ್ಟ್ ಟ್ರೈ ಮಾಡಿದ್ದೀವಿ. ಭಾವನಾ ಅವ್ರು ಹೇಳೋದು ಗಣೇಶ್ ಅವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ವಿಷಯ ಬರೀ ಮ್ಯೂಸಿಕಲ್ಲಿ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಫುಲ್ ಒಂದು ಸಿಂಗಲ್ ಶಾರ್ಟು ಗಣೇಶ್ ಅವರು ಎಕ್ಸ್ಪ್ರೆಸ್ ಮಾಡಬೇಕು. ಅದರಲ್ಲಿ ಏನು ಗೊತ್ತಾ, ಅವ್ರು ಹೇಳೋದು ಅವ್ರಿಗೆ ನೋವಾಗ್ತಿದೆ ಅನ್ನೋದು ಕಣ್ಣಲ್ಲಿ ಕಾಣಬೇಕು. ಬರೀ ಅಲ್ಲೂ ಬರಬಾರ್ದು, ಆದರೆ ವಾಟರ್ ಮಾತ್ರ ಇಲ್ಲಿ ಸ್ಟಾರ್ಟ್ ಆಗಬೇಕು. ಬಟ್ ಅವ್ರು ಹೇಳೋದನ್ನ ಇಲ್ಲಿ ಒಂದು ಫೇಕ್ ನಗು ಬರಬೇಕು. ಅದು ಎರಡನ್ನ ರಿಫ್ಲೆಕ್ಟ್ ಮಾಡೋದು ಒಂದೇ ಸಿಂಗಲ್ ಶಾರ್ಟು. ಅದು ನಾನು ಒಂದು ಸತಿ ಹೇಳಿದೆ ಅಷ್ಟೇ. 5 minutes ಟೈಮ್ ತೊಗೊಂಡೋದು. ಓಕೆ ರೆಡಿ ಗೋ ಅಂತ ಹೇಳಿದ್ರು. 60 seconds ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸು. ಸೊ ಆ ಥರ ಪರ್ಫಾರ್ಮೆನ್ಸು ಸಿನಿಮಾದಲ್ಲಿ ಭಾಳ ವರ್ಕ್ ಮಾಡಿದೆ. ಕರೆಕ್ಟ್. ದೆನ್ ಇನ್ನೊಂದು ಏನಂದರೆ ಡೈಲಾಗ್ ಡೆಲಿವರಿ. ಸೊ ಈ ಸಿನಿಮಾದ ಡೈಲಾಗ್ ಡೆಲಿವರಿ ಇದುವರೆಗೂ ಬಂದಿರೋದ್ರಿಂದ ಒಂದು ಬೇರೆ ಸ್ಟೈಲ್ ಬರಬೇಕು ಅಂತ ಹೇಳಿದಾಗ ನಟರಾಜ್ ಅಂತ ನನ್ನ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ರು. ಫ್ಯಾಂಟಾಸ್ಟಿಕ್ ರೈಟರ್. ಆ್ಯಕ್ಚುಲಿ ನಾನು ಹೇಳ್ಬಾರ್ದು, ಸಿನಿಮಾ ಗ್ಯಾರಂಟಿ ನೋಡಿದವ್ರು ಎಲ್ಲ ಹೇಳ್ತಾರೆ. ಫ್ಯಾಂಟಾಸ್ಟಿಕ್ ರೈಟಿಂಗ್ ಸ್ಕಿಲ್ ಈ ಸಿನಿಮಾದಲ್ಲಿದೆ ಇನ್ ಟರ್ಮ್ಸ್ ಆಫ್ ಕಾಮಿಕಲ್ ಲೆವೆಲಲ್ಲಿ ಆ್ಯಂಡ್ ಬ್ರಿಲಿಯನ್ಸಿ, ಇಂಟೆಲಿಜೆನ್ಸು ಆ್ಯಂಡ್ ಏನೋ ಒಂದು ಥಿಂಕ್ ಮಾಡೋಕ್ಕೆ ಇರುತ್ತೆ ಒಂದೊಂದು ವಿಷಯ. ಅದನ್ನೇ ಇದರಲ್ಲಿ ಟ್ರೈ ಮಾಡಿದ್ದೀವಿ. ರೋಮಿಯೋದ ಪ್ಲಸ್ ಪಾಯಿಂಟ್ ಏನು ಅಂತ ನಿಮ್ಮ ದೃಷ್ಟಿಯಲ್ಲಿ? ರೋಮಿಯೋ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಗಣೇಶ್ ಸರ್ ಅವರ ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು ಟು ಆಲ್ ದ ಫ್ಯಾನ್ಸ್. ಎರಡನೇದಾಗಿ ರೋಮಿಯೋ ಇಸ್ ಅನ್ ಎಂಟರ್ಟೈನ್ಮೆಂಟ್ ಸಿನಿಮಾ, ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್, ಕಾಮಿಕಲ್ ಸಿನಿಮಾ ಅಂತ ಹೇಳ್ಬೋದು. ಯಾವಾಗ ಎಂಟರ್ಟೈನ್ಮೆಂಟ್ ಅಂತ ನಾವು ತಗೊಳ್ತೀವೋ ನಿಮಗೆ 10 ಫೀಲ್ಡ್ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಡಿಸೈನಿಂಗ್ಗೆ. ಅದರಲ್ಲಿ ಸ್ಕ್ರೀನ್ ಪ್ಲೇ ರೈಟಿಂಗ್ ನೀವು ತುಂಬ ಚೆನ್ನಾಗಿ ಮಾಡ್ಬೋದು. ಇದರಲ್ಲಿ ಒಂದು ಪ್ಯಾಟರ್ನ್ ಟ್ರೈ ಮಾಡಿದ್ವಿ. ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ಗೆ ಸಿನಿಮಾ ಚೇಂಜ್ ಆಗುತ್ತೆ. ಸೊ ಅದನ್ನು ನಾವು ಟ್ರೈ ಮಾಡಿದ್ದೀವಿ. ಸೊ ಅದರಲ್ಲಿ ಒಂದು ಸ್ಕ್ರೀನ್ ಪ್ಲೇ ರೈಟಿಂಗ್ ಇದೆ ಆ್ಯಂಡ್ ಡೈಲಾಗ್ ರೈಟಿಂಗ್ ಆ್ಯಂಡ್ ವಿಜುವಲ್ ಆಗಿ ತುಂಬ ಚೆನ್ನಾಗಿ ಮಾಡ್ಬೋದು. ಒಂದು ಫ್ಯಾಂಟಸಿ ಫೋಟೋಗ್ರಾಫಿ ಇಂಥ ಪ್ಯಾಟರ್ನ್ಸ್ ಎಲ್ಲ ತೊಗೊಂಡಾಗ ಹೊಸತನ ಟ್ರೈ ಮಾಡ್ಬೋದು. ದೆನ್ ಆರ್ಟ್ ವರ್ಕ್ ಆ್ಯಂಡ್ ಕೊರಿಯೋಗ್ರಫಿ ಆ್ಯಂಡ್ ಸೌಂಡ್ ಡಿಸೈನಿಂಗ್, ಆ್ಯಕ್ಟಿಂಗ್ ಸ್ಕಿಲ್ಸ್ ಆ್ಯಂಡ್ ಹ್ಯೂಜ್ ಸ್ಟಾರ್ ಕಾಸ್ಟ್, ಇಷ್ಟು ಎಲಿಮೆಂಟ್ ಪುಟ್ ಟುಗೆದರ್ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ಬೋದು. ನಿಮಗೆ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂತ ಯಾವಾಗ ಅನಿಸ್ತು? ಇಲ್ಲ, ನಾನು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇಲ್ಲೇ. ಸೊ ಯಾವಾಗಲೂ ಕನ್ನಡ ಸಿನಿಮಾ ಮಾಡಬೇಕು, ಕನ್ನಡ ಸಿನಿಮಾ ಬೇರೆ ಭಾಷೆನಲ್ಲೂ ನೋಡಬೇಕು ಅನ್ನೋ ಒಂದು ಪ್ರಯತ್ನ ಇತ್ತು. ಸೊ ಅದಕ್ಕೆ ಈ ಸಿನಿಮಾದಲ್ಲಿ ಐ ವಾಂಟೆಡ್ ಟು ಪ್ರೂವ್ ದಟ್ ಅಂತ ಹೇಳಿ. ಅಲ್ಲ, ನಾಯಕ ಸಿನಿಮಾ ಮಾಡಕ್ಕೆ ಮುಂಚೆ ನೀವು ಯು ಹ್ಯಾವ್ ಡನ್ ಅ ತಮಿಳ್ ಮೂವಿ. ಹೌದು. ಅದಾದ್ಮೇಲೆ ಇಲ್ಲ, ಇನ್ಫ್ಯಾಕ್ಟ್ ನಾನು ಫಸ್ಟ್ ಕನ್ನಡ ಮೂವಿ ಮಾಡಬೇಕಂತಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಅದೇ ನನಗೆ ಕಾಂಟ್ಯಾಕ್ಟ್ಸ್ ಇವಾಗ ಇಮಿಡಿಯೇಟ್ ನಾನು ಯಾರ ಹತ್ರನೂ ಕೆಲಸ ಮಾಡಿಲ್ಲ. ಡೈರೆಕ್ಟಾಗಿ ಹಂಗೆ ಸಿನಿಮಾ ಮಾಡಬೇಕಂದ್ರೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಬೇಕು. ಸೊ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ಭಾವ ಇರೋದ್ರಿಂದ ಕಾಂಟ್ಯಾಕ್ಟ್ಸ್ ಇತ್ತು, ಮಾಡಿದ್ವಿ. ಸೊ ಅದಾದ್ಮೇಲೆ ನನಗೆ ಇಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಬಂತು. ಸೊ ನಾಯಕ ಮಾಡಿದ್ವಿ. ನೀವು ಅವಾಗಲೇ ಹೇಳಿದ್ವಿ ಮೈ ಇಮ್ಯಾಜಿನೇಷನ್ ಅನ್ನೋ ಒಂದು ಡಾಕ್ಯುಮೆಂಟ್ರಿ ಸಿನಿಮಾ ಮಾಡಿದ್ರಿ. ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗಲ್ಲಿ ಮಾಡಿದಂಥ ಸಿನಿಮಾ ಅದು ಅಂತ. ಆ ಥರದ ಸಿನಿಮಾನ ಕನ್ನಡದಲ್ಲಿ ಮಾಡೋ ಯೋಚನೆ ಇದೆಯಾ? ಅದು ಕಮರ್ಷಿಯಲ್ ಸಕ್ಸಸ್ ಕಾಣುತ್ತಾ? ಅದು ಸಿನಿಮಾ ಅನ್ನೋದೇ ಒಂದು ಹೊಸತನ. ಆ್ಯಕ್ಚುಲಿ ನೀವು ಎಷ್ಟು ಹೊಸತನ ಎಂಟರ್ಟೈನ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತೀರಾ ಅನ್ನೋದೇ ಸಿನಿಮಾ. ಆ್ಯಕ್ಚುಲಿ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಆಸ್ ವೆಲ್ as ಕ್ರಿಯೇಟಿವ್ ಮೀಡಿಯಾ ಆ್ಯಂಡ್ ಬಿಸ್ನೆಸ್ ಮೀಡಿಯಾ ಆಲ್ ಪುಟ್ಟಿಗೆ ಈ 3 ಆಸ್ಪೆಕ್ಟ್ಸ್ನ ಹೆಂಗೆ ಒಂದು ಡೈರೆಕ್ಟ್ರಾಗಿ ಅಚೀವ್ ಮಾಡೋದು ಅನ್ನೋದೇ ಒಂದು ಸಿನಿಮಾ. ಸೊ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇರಬೇಕು ಡೆಫಿನೆಟ್ ಆಗಿ. ಕಮರ್ಷಿಯಲ್ ಸಕ್ಸಸ್ಸು ಕನ್ವರ್ಟ್ ಮಾಡಬೇಕು. ಅದಕ್ಕೆ ಹೇಳಿದ್ನಲ್ಲ, ಇಮ್ಯಾಜಿನೇಷನ್, ಕ್ರಿಯೇಷನ್ ಆ್ಯಂಡ್ ಬಿಸ್ನೆಸ್ ಪುಟ್ ಟುಗೆದರ್
ಸಿನಿಮಾ. ಸೊ ಅದು ಎರಡನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದೇ ಸ್ಕ್ರಿಪ್ಟ್ ರೈಟಿಂಗ್. ಓಕೆ, ರೋಮಿಯೋ ಸಿನಿಮಾದಲ್ಲಿ ಗಣೇಶ್ ಜೊತೆ ಭಾವನಾನೇ ಸರಿಯಾದ ಜೋಡಿ, ಮುದ್ದಾದ ಜೋಡಿ ಅಂತ ಯಾರು ನಿರ್ಧಾರ ಮಾಡಿದ್ದು? ಇವಾಗ ಏನಂದರೆ ಒಂದು ಸಿನಿಮಾ ರೈಟಿಂಗ್ ಅಂತ ಹೋಗಿ ಒಂದು ಡೀಪೆಸ್ಟ್ ಲೆವೆಲ್ ಹೋದಾಗ ಒಂದು ಇಮೇಜಸ್ ಶುರು ಆಗುತ್ತೆ ಆ್ಯಕ್ಚುಲಿ. ಸೊ ಅದರಲ್ಲಿ ಒಂದು ಬೇಸಿಕ್ ಎಲಿಮೆಂಟು ಒಂದು ಇತ್ತು, ಒಂದು ಸಾರಿ, ಒಂದು ಈ ಥರ ಎಥನಿಕ್ ಆಗಿ. ಬಿಕಾಸ್ ಗಣೇಶ್ ಸರ್ ಎಷ್ಟು ಮಾತಾಡ್ತಾರೋ ಅಷ್ಟೇ ಸಾಫ್ಟ್ ಕ್ಯಾರೆಕ್ಟರ್ ಅವರು. ಸೊ ಅದರಲ್ಲಿ ನಾನು ಭಾವನಾ ಅವರು ಬೇರೆ ಸಿನಿಮಾಗಳೆಲ್ಲ ನೋಡಿದ್ದೀನಿ. ಐ ಫೆಲ್ಟ್ ಶಿ ಇಸ್ ಪರ್ಫೆಕ್ಟ್ ಅಂತ. ಆ್ಯಂಡ್ ಏನಂದರೆ ಒಂದು 60 ಸೆಕೆಂಡ್ ಶಾರ್ಟ್ಸು, 90 ಸೆಕೆಂಡ್ ಶಾರ್ಟ್ಸು, ಲೆಂತಿ ಶಾರ್ಟ್ಸು ಹಿಂಗೆಲ್ಲ ಟ್ರೈ ಮಾಡಬೇಕಂತ. ಗಣೇಶ್ ಸರ್ ಅವರ ಪರ್ಫಾರ್ಮೆನ್ಸ್ ಮ್ಯಾಚ್ ಮಾಡಬೇಕಂದ್ರೆ ಇನ್ನೊಂದು ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ಡ್ ಇರಬೇಕು. ಸೊ ಪ್ಲಸ್ ಇದು ಹೇಳಿದಾಗ ಅವ್ರು ಇಮಿಡಿಯೇಟ್ ಸ್ಪಾಂಟಿನಿಯಸ್ ಆಗಿ ತೊಗೋಬೇಕು ಅಂತ ಹೇಳಿದಾಗ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಆಲ್ ದಿಸ್ ಎಲಿಮೆಂಟ್ ಇಟ್ಕೊಂಡು ಕಾಸ್ಟ್ ಮಾಡಿದ್ವಿ. ಎವ್ರಿ ಶಾರ್ಟ್ ಆಲೋಚನೆ ಅನ್ನೋದನ್ನು ಪೇಂಟಿಂಗ್ ಪ್ಯಾಟರ್ನಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಎವ್ರಿ ಶಾರ್ಟ್ ಆ್ಯಕ್ಚುಲಿ ಹಿಂಗೆ ಬರಬೇಕು, ಹಿಂಗಿರಬೇಕು, ಲೈಟಿಂಗು, ಕ್ಯಾಮ್ರಾ ಅದನ್ನು ಟ್ರೈ ಮಾಡಿದ್ದೀವಿ.